ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ತೀರ್ಥಹಳ್ಳಿ. ನಾನಿವತ್ತಿದ್ದೀನಿ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರುವಂತಹ ದೇವಗಿರಿ ಫೋರ್ಟ್. ನಮ್ಮ ಪಯಣ ಶುರುವಾಗಿ ಹೋಯಿತು. ಮಂಗಳೂರಿಂದ ಮಹಾರಾಷ್ಟ್ರ, ಒಟ್ಟು 7 ದಿನಗಳು, 2000 ಕಿಲೋಮೀಟರ್ಗಳು. ಕತೆ ಹೇಳ್ತಾ ಕಲೆ ಜೊತೆ ಸುತ್ತಾಡ್ತಿರೋ ನಾನು, ಒಂಚೂರು ಕಮ್ಮಿ ಮಾಡದೆ ಪ್ರೀತಿ ತೋರಿಸ್ತಿರೋ ನೀವು. ಸ್ವಾಗತ, ನಿಮ್ಮೆಲ್ರಿಗೂ ನನ್ನ ಕಲಾ ಪಯಣಕ್ಕೆ ಸ್ವಾಗತ. ನನ್ನ ಮೊದಲನೇ ದಿನದ ಮುಂಬೈ ಟ್ರಿಪ್ಪಲ್ಲಿ ನಾವು ಭೇಟಿ ನೀಡಿದ್ದು ಯಾದವ್ ದೊರೆ ವಿಲ್ಲಮ ಕಟ್ಟಿರುವಂತಹ ದೇವಗಿರಿ ಕೋಟೆಗೆ. ಸಮುದ್ರ ಮಟ್ಟದಿಂದ 400 ಮೀಟರ್ ಎತ್ತರವಿರುವಂತಹ ಈ ಕೋಟೆ ತನ್ನದೇ ಆದಂತಹ ನೈಸರ್ಗಿಕತೆ, ದೇವಾಲಯಗಳು, ಸ್ವರ್ಗದಂತಹ ಗುಹೆ, ಕಂದುಕ ಹಾಗೆ ರೋಚಕತೆಗಳಿಗೆ ಈ ಕೋಟೆ ಸಾಕ್ಷಿಯಾಗಿದೆ. ಈ ಕೋಟೆಯ ತುದಿಗೆ ತಲುಪುವುದೇ ನನ್ನ ಈ ದಿನದ ಚಾಲೆಂಜ್ ಕೂಡ. ಹಾಗೆ ಪ್ರೀತಿ ಹಂಚ್ತಾ ನನ್ನ ಕಲಾ ಪಯಣವನ್ನು ಮುಂದುವರಿಸುವಂತಹ ಹಂತ. ಸರಿದು ಕೆತ್ತಿದ್ದು ಅಥವಾ ಕಟ್ಟಿದ್ದ? ಇದು ಕಲ್ಲು ಕೊರ್ದು ಮಾಡಿರ್ಬೋದಲ್ಲ? ಇವರು ವಶಪಡಿಸ್ಕೊಂಡಾಗಿದೆ ನೋಡಿ ಆಲ್ರೆಡಿ. ಹಿಂದಿನ ಪುರಾಣಗಳಲ್ಲ, ಇವಾಗಲೂ ವಶಪಡಿಸ್ಕೊಂಡಾಗಿದೆ ಅವರು. ನಾವಂದ್ರೆ ಭಯ ಪಡ್ತೀವಿ ಇಂಥ ಸ್ಥಳಗಳನ್ನು, ಸ್ವಲ್ಪ ಜಾಗ್ರತೆ ಮಾಡಬೇಕು ಅಥವಾ ಏನೋ ಇರುತ್ತೆ. ಬಟ್ ನಮ್ಮ ಬ್ರೋಗಳು ಸ್ವಲ್ಪ ಭಯ ಅಲ್ಲ, ಭಯ ಕಮ್ಮಿ. ಏನ್ರಿ ಸರ್, ಹೇಗಿದ್ದೀರಿ? ಭಯ ಆಯ್ತಾನೆ. ನಮಸ್ತೆ ನಮಸ್ತೆ ನಮಸ್ಕಾರ ನಮಸ್ಕಾರ नमस्कार भी बोलते हैं, नमस्ते भी बोलते हैं. नमस्कार खुद को तो. हेलो नमस्कार. आपका नाम क्या है बताओ? रोहित. हेलो नमस्कार. हेलो नमस्कार. हेलो नमस्कार. ನಾನು ನಿಮ್ಮ ಪ್ರೀತಿಯ ರೋಹಿತ್. नमस्कार. ನಾನು ನಿಮ್ಮ ಪ್ರೀತಿಯ ರೋಹಿತ್. ಎಸ್ ಥ್ಯಾಂಕ್ ಯು. ಎಸ್ सलमेलो कन्नड़ मात्र कलते. हमका 2 लैंग्वेज है. आप तुलु भी बोलते हो? तुलु भी बोलता है वो, कन्नड़ भी बोलता है. तुलु हमारा मदर टंग है. तुलु में और आप कर्नाटक में रहते, इसलिए आपको कन्नड़ भी है. तुलु करावली में नमस्कार मातारगला, नमस्कार आचारगला, हाँ मातारगला यान निकलेना मुकेदा रोहित. सलमेलो. ಈ ಥರ ಟ್ರಾವೆಲ್ ಮಾಡಬೇಕು ಅಥವಾ ಜರ್ನಿ ಮಾಡಬೇಕು, ನನ್ನ ಕನಸನ್ನು ಪೂರ್ತಿ ಮಾಡಬೇಕು ಅನ್ನುವಂಥದ್ದು ನನ್ನ ಚಿಕ್ಕ ವಯಸ್ಸಿನ ಕನಸು. ಸೊ ಅದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ನಾನು ಇವಾಗ ಮಹಾರಾಷ್ಟ್ರಕ್ಕೆ ಬಂದಿದ್ದೀನಿ. ಸೊ ನನ್ನ ಜೊತೆ आपका नाम क्या है भाई? ವಿಶಾಲ್ ಅಂತ ನಮ್ಮ ಅಜಂತದ ನನ್ನೊಬ್ಬ ಫ್ರೆಂಡ್, ಇನ್ಸ್ಟಾಗ್ರಾಮ್ ಫ್ರೆಂಡ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವ್ರು ಮೆಸೇಜ್ ಮಾಡಿ ನನ್ನ ಜೊತೆ ಅವರು ಕೂಡ ಇಲ್ಲಿ ತನಕ ಬಂದಿದ್ದಾರೆ. ಸೊ ಈ ಪ್ರೀತಿ ನೋಡಿ, ಈ ಪ್ರೀತಿಯನ್ನು ನಾನು ಬಯಸಿದ್ದು, ಈ ಪ್ರೀತಿಗೋಸ್ಕರ ನಾನು ಈ ಥರ ಎಲ್ಲ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಲಿ ಪ್ರೀತಿ. हाय. मैं थकता नहीं, खाली घूमता हूँ. ನಾವೇನು ಈಗ ಆಲ್ಮೋಸ್ಟ್ ಕೋಟೆಯ ಮೇಲ್ಭಾಗಕ್ಕೆ ಬಂದಿದ್ದೀವಿ ಅಂತ ಅನ್ಕೊತೀನಿ. ಇನ್ನೂ ಹೋಗ್ಲಿಕ್ಕಿದೆ. ಓ ಮೈ ಗಾಡ್, ಸಾಕಾಗುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಪಾಟಿ ಸಾಕಾಗುತ್ತೆ, ಜೀವ ಹಿಡಿದೋಗುತ್ತೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು ಒಂಥರ. ಕೋಟೆ ಮೇಲೆ ಕೋಟೆ, ಗುಹೆ ಒಳಗೆ ಕೋಟೆ, ಕಲ್ಲು ಬಂಡೆನ ಕೊರೆದು ಕೋಟೆ ಮಾಡಿರುವಂತಹ ಅತ್ಯದ್ಭುತವಾದಂತಹ ಕೋಟೆ ಇದು ದೇವಗಿರಿ ಫೋರ್ಟ್. ಆ್ಯಕ್ಚುಲಿ ಖಿಲ್ಜಿಯವರು ಅಥವಾ ಸುಲ್ತಾನರು ಇದನ್ನು ವಶಪಡಿಸಿಕೊಳ್ಳದೇ ಇದ್ದರೆ ಅಥವಾ ಆಕ್ರಮಣ ಮಾಡದೇ ಇದ್ದರೆ ಅಂದಿನ ಕಾಲದಲ್ಲಿ ಇಂದಿನವರೆಗೂ ಆ ಆಡಳಿತ ಅಥವಾ ಆ ಅದ್ದೂರಿತನ ಇಲ್ಲಿವರೆಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವಂತಹ ಊಹೆ ನಂದು. ಬಿಕಾಸ್ ತುಂಬ ಹಿಂದೆ ಅಂದರೆ ಒಂದು 500 ವರ್ಷದ ಹಿಂದೆ ತಾನೇ ಈ ಥರ ಕಟ್ಟಡಗಳು
ಕೋಟೆಗಳು ಇದನ್ನು ನಿರ್ಮಿಸಿದ್ದು. ಅದಾದಮೇಲೆ ಈ ಥರದ್ದು ಯಾವುದೂ ಇಲ್ಲ. ಸೊ ಅದಾದಮೇಲೆ ಭಾರತದಲ್ಲಿ ಸುಲ್ತಾನ್ಗಳ ದಾಳಿ ಆಯಿತು. ಅದಾದಮೇಲೆ ಬ್ರಿಟಿಷರು ದಾಳಿ ಮಾಡಿದರು. ಸೊ ಅದೇ ಇರಬಹುದು ನಮ್ಮ ಭಾರತೀಯ ಕಲೆ ಶಾಸ್ತ್ರ ಪರಂಪರೆಯ ನಿರ್ನಾಮ ಆಗಿದ್ದು. ಅದಾದಮೇಲಿಂದ ಆಧುನಿಕ ಭಾರತ ನಿರ್ಮಾಣ ಆಗಿದೆ. ಬಟ್ ಹಿಂದಿನ ಅದ್ದೂರಿತನ ಆಡಂಬರತನ ಅದಾದಮೇಲಿನ ಭಾರತದಲ್ಲಿ ಬಂದಿಲ್ಲ ಅನ್ನೋಂಥದ್ದು ನನ್ನ ಭಾವನೆ. ನಾವು ಇವಾಗ ಮೇನ್ ಕೋಟೆಯನ್ನು ತಲುಪಿದ್ದೀವಿ. ಮೇನ್ ಕೋಟೆಯ ಸುತ್ತಲೂ ಕೆರೆಗಳಿದ್ದಾವೆ. ಸೊ ಈ ರೀತಿಯ ಸೀನ್ ನಾನು ಖಾಲಿ ಮೂವಿಲಿ ಮಾತ್ರ ನೋಡಿದ್ದು. ಬಟ್ ಇವಾಗ ಲೈವ್ ನೋಡ್ತೇನೆ. ಬಟ್ ಅಷ್ಟೇ ಕಸ ಹಾಕಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಗಳು ನೋಡ್ಬೋದು, ಸಾವಿರ ಇದೆ. ಕೋಟೆ ಸುತ್ತಲೂ ಕೂಡ ತುಂಬ ಇಳಿಜಾರನ್ನು ಕಾಣ್ಬೋದು. ಹಾಗೆ ಅದು ಕೋಟೆನ ಆ ಕಡೆ ಬದಿ ಫೇಕ್ ಎಂಟ್ರಿನೂ ಮಾಡಿದ್ದಾರೆ. ಶತ್ರುಗಳು ಬಂದರೆ ಅವರು ನಿಜ ಎಂಟ್ರಿ ಇದೆ ಅಂತ ಬಂದು ಅಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಅಥವಾ ಒಂದು ಗೇಟ್ ಮಾಡಿದ್ದಾರೆ ದೊಡ್ಡದು. ಆ ಗೇಟ್ ಒಳಗೆ ಬಂದ ತಕ್ಷಣ ಅವ್ರು ಒಳಗೆ ಬಂದ ತಕ್ಷಣ ಮೇಲೆ ಬಂದ ಮೇಲೆ ಲಾಕ್ ಆಗುತ್ತೆ. ಆದಮೇಲೆ ಅವರನ್ನು ಮೊಸಳೆಗಳು ತಿಂದು ಸಾಯಿಸುವಂತಹ ಸಂಭವ. ಈ ರೀತಿಯ ಚಾಣಾಕ್ಷತನವನ್ನು ನಮ್ಮ ಬಿಲ್ಲವ ದೊರೆಗಳು ಮಾಡಿದರು. ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಈ ಕೋಟೆಯನ್ನು ಸುಲ್ತಾನ ದೊರೆಗಳು ವಶಪಡಿಸಿಕೊಳ್ತಾರೆ. ಈ ಯಾದಗಿರಿ ಫೋರ್ಟ್ ನಿರ್ಮಿಸಿರುವಂತಹದ್ದು ಮೊದಲನೇ ಯಾದವ ದೊರೆ ಆಗಿರುವಂತಹ 5ನೇ ಬಿಲ್ಲವ 1187ರಲ್ಲಿ ಈ ಕೋಟೆಯನ್ನು ನಿರ್ಮಿಸ್ತಾನೆ. ಅದಾದ ಮೇಲೆ 1300ರಲ್ಲಿ ದೆಹಲಿಯ ಸುಲ್ತಾನರು, ಅಂದರೆ ಉತ್ತರ ಭಾರತವನ್ನು ಆಳಿದಂತಹ ದೆಹಲಿಯ ಸುಲ್ತಾನರ ಅದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಈ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಅದಾದಮೇಲೆ ಈ ಕೋಟೆ ಕಂಪ್ಲೀಟಾಗಿ ಸುಲ್ತಾನ ದೊರೆಗಳ ಅಂಡರಲ್ಲಿರುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ಅಥವಾ ಸುಲ್ತಾನ ದೊರೆಗಳು ಇದನ್ನು ವಶಪಡಿಸಿಕೊಂಡಿದ್ದರೂ ಕೂಡ ನೀವಿಲ್ಲಿ ಹಿಂದೂ ದೇವತೆಗಳನ್ನು ಅಥವಾ ಮೂರ್ತಿಗಳನ್ನು ನೀವು ಕಾಣಬಹುದು. ಕಂಪ್ಲೀಟಾಗಿ ಇಡೀ ದೇವಸ್ಥಾನ ಅಥವಾ ಈ ಕೋಟೆ ಹಿಂದೂ ಆರ್ಕಿಟೆಕ್ಚರ್ಗಳನ್ನು ಅವಲಂಬಿಸಿದೆ. ನಮಸ್ಕಾರ. ಕೋಟೆ ಹತ್ತಿ ಕೆಳಗಿಳಿಯೋಷ್ಟೊತ್ತಿಗೆ ನಾನು ಬಣ್ಣ ನೋಡಿ ಕಪ್ಪಾಗಿ ಹೋಗಿದ್ದೀನಿ. ಸೊ ಇಲ್ಲಿಗೆ ನನ್ನ ದೇವಗಿರಿ ಫೋರ್ಟ್ನ ಪಯಣ ಮುಗಿದೋಯ್ತು. ಸೊ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ನನ್ನ ಮುಂದಿನ ಪಯಣ ಔರಂಗಾಬಾದಿನ ಮುಂದಿನ ಗುಹಂತಾರ ದೇವಾಲಯ ಅಥವಾ ಒಂದು ಮಿನಿ ತಾಜ್ ಮಹಲ್ ಇದೆ, ಅಲ್ಲಿಗೆ ನನ್ನ ಪಯಣ ಸಾಗ್ತಾ ಇದೆ. ತಾಜ್ ಮಹಲಿಗೆ ಹೋಗೋ ಪ್ಲ್ಯಾನ್ ಅಂತೂ ಮಾಡಿರಲಿಲ್ಲ. ಯಾವಾಗ ಹೋಗ್ತೀನಿ ಅದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇವಾಗ ನಾನು ಬಂದಿದ್ದೀನಿ ಮಿನಿ ತಾಜ್ ಮಹಲ್ಗೆ. ಹೇಗಾಯಿತು ವಿಡಿಯೋ? ಸೊ ವಿಡಿಯೋ ಬೇಗ ಮುಗಿದೋಯ್ತು ಅಂತ ಅನ್ಕೊತೀನಿ. ಬಟ್ ನನ್ನ ಪಯಣ ಇನ್ನೂ ಮುಗಿದಿಲ್ಲ. ಅಜಂತಾ ಗುಹಾಂತರ ದೇವಾಲಯಗಳಿಗೆ ಭೇಟಿ ನೀಡಿದ ಸುಂದರ ಕ್ಷಣಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀತಿ ಅಪ್ಡೇಟ್ ಹಾಗೂ ಪ್ರೀತಿಗೆ ನೀವು ಜೊತೆಯಾಗಿ ಬರಬೇಕನ್ನುವಂಥದ್ದು ಎಷ್ಟೋ ಜನರ ಆಸೆ.